ಕೂಡ್ಲಿಗಿ ಗಂಡಬೊಮ್ಮನಹಳ್ಳಿ ಕೆರೆಯಲ್ಲಿ ದುರ್ಘಟನೆ, ಮೂವರು ಸಾವು, ನಾಲ್ವರನ್ನ ಮೀನುಗಾರರು ರಕ್ಷಣೆ. ಕೂಡ್ಲಿಗಿ ತಾಲೂಕಿನ ಗಂಡಬೊಮ್ಮನಹಳ್ಳಿ ಗ್ರಾಮದ ಕೆರೆಯಲ್ಲಿ ಈಜಲು ಬಂದಿದ್ದ 7 ಜನರ ಪೈಕಿ ಮೂವರು ದುರ್ಘಟನೆಯಲ್ಲಿ ಮೃತಪಟ್ಟ ಘಟನೆ ನಡೆದಿದೆ. ನಾಲ್ವರನ್ನ ಸ್ಥಳೀಯ ಮೀನುಗಾರರು ಸಾಹಸದಿಂದ ರಕ್ಷಿಸಿದ್ದಾರೆ. ಈಜಲು ಕೆರೆಯತ್ತ ಬಂದಿದ್ದ ವೇಳೆ ಮೀನುಗಾರರು ಸಂಘದ ಕಾರ್ಯದರ್ಶಿ ಎನ್ ಚೆನ್ನಪ್ಪ ಅವರು ಕೆರೆಯ ಸ್ಥಿತಿ ಹಾಳಾಗಿದೆ, ಒಳಗೆ ಇಳಿಯಬೇಡಿ ಎಂದು ಮುನ್ನೆಚ್ಚರಿಕೆಯನ್ನ ನೀಡಿದ್ದರು. ತಂಗಿ, ಈ ಕೆರೆ ಅಪಾಯವಾಗಿದೆ, ಮುಂದೆ ಹೋಗಬೇಡಿ ಎಂದು ಅವರನ್ನ ಎಚ್ಚರಿಸಿದ್ದರು. ಸಂಬಂಧಪಟ್ಟವರು ಅದನ್ನು ಲೆಕ್ಕಿಸದೆ ಕೆರೆಯಲ್ಲಿ ಇಳಿದಿದ್ದಾರೆ ಎನ್ನಲಾಗಿದೆ. ಸ್ವಲ್ಪ ಸಮಯದೊಳಗೆ ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿದ ಅವರನ್ನ ಗಮನಿಸಿದ ಮೀನುಗಾರರು ತಕ್ಷಣ ಕಾರ್ಯಾಚರಣೆ ನಡೆಸಿ ನಾಲ್ವರನ್ನ ಜೀವಂತವಾಗಿ ಹೊರತೆಗೆದಿದ್ದಾರೆ. ಆದರೆ ಮೂವರನ್ನ ರಕ್ಷಿಸಲು ಸಾಧ್ಯವಾಗದೆ ದುರಂತ ಸಂಭವಿಸಿದೆ. ಈ ಘಟನೆ ಸ್ಥಳೀಯರಲ್ಲಿ ಆಘಾತ ಮೂಡಿಸಿದ್ದು, ಇಂತಹ ಅನಾಹುತಗಳು ಮರುಕಳಿಸದಂತೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಂತಹ ದುರ್ಘಟನೆ ನಡೆಯಬಾರದಾಗಿದ್ದರೂ ಸಂಭವಿಸಿರುವುದು ಅತ್ಯಂತ ದುರ್ಭಾಗ್ಯಕರವಾಗಿದೆ. ಅಮೂಲ್ಯವಾದ 3 ಪ್ರಾಣಗಳು ಕಳೆದು ಹೋಗಿರುವುದು ಕುಟುಂಬಗಳಿಗೆ ಅಪಾರ ನೋವುಂಟು ಮಾಡಿದೆ. ನಂದೀಶ್ ನಾಯಕ್, ವರದಿಗಾರರು. ಅಜ್ಜ ಅವ್ರು ಎದಕ್ಕೆ ಬಂದಿದ್ರಿ ಇಲ್ಲೇ? ಇಲ್ಲೇ ಬಟ್ಟೆ ಒಯ್ಯಕ್ಕೆ ಬಂದಿದ್ರು. ಅವರು ಕೆರೆ ನೋಡ್ಕೊಂಡು ಹೋಗೋಣ, ರಾಯದುರ್ಗ ಅಲ್ಲಿದ್ದ, ದುರ್ಗಲಿದ್ದ ಬಂದಿದ್ರು. ಅವರು ಸ್ವಂತೂರು ಯಾವ್ರು ಅವ್ರದ್ದು? ಗುಡಕೋಟೆ. ಹಬ್ಬಕ್ಕೆ ಬಂದಿದ್ದಾರೆ. ಹಬ್ಬದಾಗ ಬಂದು ಇಲ್ಲಿ ಬಟ್ಟೆ ಒಕ್ಕೊಂಡು ಹೋಗಿದ್ರು. ಅವ್ರು ಬಂದು ಬಿದ್ದು ಬಿಡ್ತಾರೆ. ಬಿದ್ದಾಗ ನಾನು ಇಲ್ಲಿದ್ದ ಹೋಗ್ತಲ್ಲ ಬಾಲೆ ಹೋಗಿದ್ರಲ್ಲ ಎಂಟ್ರಕಾಯ್ದು, ಆ ಎಂಟ್ರಕಾಯಿ ಬಿಡಿಸ್ಕೊಂಬಕಂತ ಹೋದ್ರು. ಗದರ್ ಸ್ಟೇಟ್ಗೆ ಬಂದ್ಬಿಟ್ರಿ ಕೆಳಕ್ಕೆ. ಬಂದಟ್ಟಿಗೆ 5 ಮಂದಿ ಕೈ ಕಟ್ಕೊಂಡು ಹೋಗಿದ್ರು. ಅವರು ಲಪ್ಪನ್ ಬಿದ್ದು. ಎಷ್ಟು ಜನ ಕಾಪಾಡಿದ್ರಿ ನೀವು? 3 ನೀವೇ ಕಾಪಾಡಿರ? ಅಂದ್ರೆ ಅಲ್ಲಿ ಹುಡುಗರಿದ್ರ ಗಡ್ಡೆ ಮೇಲೆ ಆ ಹುಡುಗರನ್ನ ಗದಿಮಿ ಕಾಪಾಡಿಸಿದ ನಾನು ಹೇಳಿದೆ. ಎಷ್ಟು ಜನ ಸತ್ತೋಗಿದ್ದಾರೆ? 3. ಇಲ್ಲಿಬ್ರು ಹೋಗಿದ್ರು. ಅಲ್ಲಿ ಆಸ್ಪತ್ರೆಗೆ ಒಬ್ಬ ಹೆಣ್ಣು ಹೋಗಿದ್ದಾಳೆ. 3 ಹೆಣ್ಮಕ್ಳನ? 3 ಹೆಣ್ಮಕ್ಳಪ್ಪ. 5 ಮಂದಿ ಕೈ ಕಟ್ಕೊಂಡು ಹೋದ್ರು. ನಿಮ್ಮ ಹೆಸರು? ನಮ್ಮ ಹೆಸರು ಗಂಟ್ಲಪುರಯ್ಯ. ಇದೇ ಊರ? ಗುಷನ್ ತಮ್ಮ. ಅಂದ್ರೆ ಗಂಡಬೊಮ್ಮನಹಳ್ಳಿ ಗಂಡಬೊಮ್ಮನಹಳ್ಳಿ ಅವ್ರು ಅಲ್ಲೇ ಇದಾರೆ. ಗುಷನ್ ತಮ್ಮ. ಸರ್, ನೀವು ಪ್ರತ್ಯಕ್ಷದರ್ಶಿಗಳು, ಏನಾಯ್ತು ಅಲ್ಲಿ ಏನಿಲ್ಲ ಅಂತ ಹೇಳ್ಬೇಕು. ಹೇಳಿ. ಸರ್, ಶ್ರೀ ಆಂಜನೇಯ ಮೀನುಗಾರ ಸಹಕಾರ ಸಂಘ ನಿಯಮಿತ ಗಂಡಬೊಮ್ಮನಹಳ್ಳಿ ಸರ್. ಆ ಕೆರೆ ಕಾರ್ಯದರ್ಶಿ ನಾನು ಸರ್. ಆಮೇಲೆ ಸರ್ ಈ ನಮ್ಮ ಮೀನುಗಾರರು ಫಸ್ಟು. ಆಮೇಲೆ ಸರ್ ಫಸ್ಟು ಸರ್ 11:30 12 ಗಂಟೆ 11:45 ಬೇಡ ಸರ್ 1:15 ಬೇಡ 1 ಗಂಟೆ ಟೈಮಲ್ಲಿ ಸರ್ ಒಂದು ಕಾರ್ ಬಂದು ಸರ್ ಫಸ್ಟು. ಆಮೇಲೆ 4 ಜನ ಬೈಕ್ ಬಂದು ಅವ್ರು ಕೇಳಿದ್ರು ಸರ್, ಮೀನು ಕೇಳಿದ್ರು ಸರ್. ನಾನು ಸರ್ ಕೆರೆಗೆ ಅವಾಗ ಹಿಡಿದಿದ್ದೆ. ಆಮೇಲೆ ಸರ್ ಗಡ್ಡಿ ಬಂದಮೇಲೆ ಸರ್ ಕೇಳಿದ್ರು ನನಗೆ ಇಲ್ಲಿ ಗುಂಡಿದ್ದೇವೆ ಅಂತ ಕೇಳಿದ್ರು ಸರ್. ಅಮ್ಮ ಸುಮಾರು ಗುಂಡಿದ್ದಾವೆ, ದಯವಿಟ್ಟು ಅಲ್ಲಮ್ಮ ಹೋಗ್ಬೇಡ್ರಿ ಅಂತ ಸರ್ ಕೈ ಮುಗಿದು ಹೇಳಿದ್ರು ಸರ್. ಕೇಳಿಲ್ಲ ಅವರು ಸರ್. ನಾವು ಹೋಗಿ 10 ನಿಮಿಷಕ್ಕೆ ಸರ್ ಈ ಥರ ಅನಾಹುತ ಸರ್. ಹೇಳ್ದೆ ಫಸ್ಟ್ ಅಮ್ಮ ಬೇಡ 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 ಅಂತ ಹೇಳಿದ್ರು ಸರ್. ಒಬ್ಬ ಮಾತ್ರ ನನಗೆ ಗೊತ್ತಿಲ್ಲಂತ ಗೊತ್ತಲೇ ಸರ್. ಅವರು ಮಾತಾಡೋದು ತೆಲುಗು ಸರ್. ನಮಗೆ ಅವ್ರದ್ದು ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ ಸರ್. ಅಲ್ಲಿ ಆಮೇಲೆ ಓಪನ್ಗಳಮ್ಮ ಬ್ಯಾಡ್ರಮ್ಮ ಕೈ ಮುಗಿದು ಹೇಳ್ದೆ ನಾನು. ಅಮ್ಮ ತಗ್ಗಿದ್ದು ಇದೇವ ಅಂತ ಹೇಳಿದೆ ಸರ್. ಅನಾಹುತ ಆಗ್ಬಿಟ್ಟೆ ಸರ್. ಇದು ವಾಸ್ತವ ಸರ್. ಥ್ಯಾಂಕ್ ಯು ಸರ್. ನೀವು ಪ್ರತ್ಯಕ್ಷದರ್ಶಿಗಳು, ಏನಾಯ್ತು ಏನಿಲ್ಲ ಅಂತ ಹೇಳ್ಬೇಕು ಅಷ್ಟೇ. ನಾವು ಹೇಳೋದು ಸತ್ಯ, ಪ್ರಾಮಾಣಿಕವಾಗಿ ಹೇಳ್ತಿದ್ವಿ. ಇಂದು ನಡೆದ ಘಟನೆಯಲ್ಲಿ ಇಂದು ದಿನಾಂಕ 28 ಫೆಬ್ರವರಿ 2026 ಸುಮಾರು 3 ಗಂಟೆ ಸಮಯದಲ್ಲಿ ಗುಡಕೋಟೆಯಿಂದ ನಮ್ಮ ಗಂಡಬೊಮ್ಮನಹಳ್ಳಿ ಕೆರೆಗೆ ಈಜಾಡಲು ಅಥವಾ ಬಟ್ಟೆ ವಾಸ ಮಾಡಲು ಬಂದಿರತಕ್ಕಂಥ ಮಹಿಳೆಯರು ಅವರಿಗೆ ಗೊತ್ತಿಲ್ಲದಲೇ ಈಜಾಡಲು ಹೋಗಿ ಸುಮಾರು 7-8 ಜನ ಈಜಾಡಲು ಹೋಗಿ ಆನ್ ಸ್ಪಾಟಲ್ಲಿ 2 ಮಹಿಳೆಯರು ಸಾವನ್ನಪ್ಪಿರ್ತಾರೆ. ಉಳಿದ ಮಹಿಳೆಯರು ಅವರ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ.
ಇದು ಭಾಳ ನಮ್ಮೆಲ್ಲರಿಗೂ ನೋವಾದ ಸಂಗತಿ. ನಾವು ನಮ್ಮ ಕೆರೆಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಚೆನ್ನಪ್ಪಣ್ಣವರು ಕೂಡ ಅವ್ರಿಗೆ ಮುನ್ಸೂಚನೆ ಕೊಟ್ಟಿರ್ತಾರೆ, ಇದು ಕೆರೆ ಆಳವಾಗಿದೆ, ದಯವಿಟ್ಟು ಇಳಿಬೇಡ ಅಂತ ಮುಂಚೆನೆ ಕೊಟ್ಟರು ಕೂಡ ಅವರು ನಿರ್ಲಕ್ಷ್ಯದಿಂದ ಇವತ್ತು ಇದೊಂದು ದುರ್ದೈವ ಸಂಗತಿ ಆಗಿದೆ. ಇಂದು ಆಗದಂತೆ ಮುಂದಿನ ಎಚ್ಚರಿಕೆಯನ್ನು ಏನು ಕೆರೆಯ ಸುತ್ತಮುತ್ತ ಏನು ನೇಮ್ ಬೋರ್ಡ್ ನೋಟಿಸ್ ಬೋರ್ಡ್ ಹಾಕಿ ಯಾರು ಈಜು ಬರದಂಥ ಎಲ್ಲ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಈಜು ಬರೆದವರು ಕೆರೆಗೆ ಇಳಿಬಾರ್ದಂತೇಳಿ ಆ ಒಂದು ವ್ಯವಸ್ಥೆ ಮಾಡ್ಬೇಕಂತೇಳಿ ಈ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ.